ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಹೀಗೆ ವಾಟರ್ ಡ್ರಾಪ್ ಹೇಗೆ ಬೀಳೋದು ಅನ್ನೋದನ್ನು ಪವರ್ ಪಾಯಿಂಟಲ್ಲಿ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಫಸ್ಟು ನಾನಿಲ್ಲಿ ಹೊಸದು ಒಂದು ಸ್ಲೈಡ್ ತೊಗೊಳ್ತಾ ಇದ್ದೀನಿ. ಇದು ನನಗೆ ಬೇಡ, ಸೊ ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಈ ಸ್ಲೈಡ್ ನನಗೆ ಬೇಡ, ಇದನ್ನ ಡಿಲೀಟ್ ಮಾಡ್ಕೊತೀನಿ. ಹಾಗೆ ಇದು ಬಾಕ್ಸ್ಗೂ ನನಗೆ ಬೇಡ, ಸೊ ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಇನ್ಸರ್ಟಿಗೆ ಹೋಗಿ ಶೇಪ್ಸ್ಗೆ ಹೋಗಿ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ಸ್ ತೊಗೊಂಡು ಇಲ್ಲೊಂದು ಶೇಪ್ ಬೇಕು ನನಗೆ. ಸೊ ನಾನಿಲ್ಲಿ ಮತ್ತೆ ಡ್ರಾಯಿಂಗ್ ಟೂಲ್ಗೆ ಹೋಗಿ ಶೇಪ್ ಫಿಲ್ಲಿಗೆ ಹೋಗಿ ಟೆಕ್ಸ್ಚರ್ ನನಗೆ ಯಾವ್ದು ಇಷ್ಟನೋ, ನಿಮಗೆ ಯಾವ್ದು ಇಷ್ಟ ಅದು ಹಾಕಿ ಮತ್ತು ಇನ್ಸರ್ಟಿಗೆ ಹೋಗಿ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ತೊಗೊಂಡು ನೋಡಿ. ಫಸ್ಟು ನಾವಿಲ್ಲಿ ನೆಲ್ಲಿ ನಿಮ್ಗೆ ಯಾವ ಥರ ನೆಲ್ಲಿ ಟ್ಯಾಪ್ ಬೇಕು ಆ ಥರ ಮಾಡ್ಕೊಳ್ಳಿ. ಡ್ರಾಯಿಂಗ್ ಟೂಲ್ಗೆ ಹೋಗಿ ಬ್ಲ್ಯಾಕ್ ಕಲರ್ ಕೊಡ್ತೀನಿ. ಮತ್ತು ಇನ್ಸರ್ಟ್ಗೆ ಹೋಗಿ ಶೇಪ್ಸ್ಗೆ ಹೋಗಿ ಸರ್ಕಲ್ ಶೇಪ್ನ ಕೊಡ್ತೀನಿ. ಆ ಸರ್ಕಲ್ ಶೇಪು ಅಷ್ಟೇ ನನಗೆ ಬ್ಲ್ಯಾಕ್ ಕಲರ್ ಇರಲಿ. ಡ್ರಾಯಿಂಗ್ ಟೂಲ್ಸ್ಗೆ ಹೋಗಿ ಬ್ಲ್ಯಾಕ್ ಕಲರ್ ಇರಲಿ. ಮತ್ತು ಇನ್ಸರ್ಟಿಗೆ ಹೋಗಿ ಮತ್ತು ಶೇಪ್ಸ್ಗೆ ಹೋಗಿ ಹಾಫ್ ಸರ್ಕಲ್ನ ಕೊಡ್ತೀನಿ ಫ್ರೆಂಡ್ಸ್. ಹಾಫ್ ಸರ್ಕಲ್ನ ಈ ಥರ ಕೊಟ್ಟು ಇಲ್ಲಿ ಯೆಲ್ಲೋ ಕಲರ್ದಿರುತ್ತಲ್ಲ ಅದನ್ನ ಈ ಥರ ಕೊಡ್ತೀನಿ. ಆಗ ನೋಡಿ ಈ ಥರ ರೊಟೇಟ್ ಮಾಡಿದರೆ ನಮಗೆ ಪಕ್ಕ ಅದು ನೆಲ್ಲಿ ಥರ ಅನಿಸುತ್ತೆ ನಮಗೆ. ಮತ್ತು ಇನ್ಸರ್ಟಿಗೆ ಹೋಗಿ ಶೇಪ್ಸ್ಗೆ ಹೋಗಿ ರೆಕ್ಟ್ಯಾಂಗ್ಯುಲರ್ ಶೇಪ್ನ ತೊಗೊತೀನಿ, ಈ ಥರ ಟ್ಯಾಪ್ ಥರ ಕಾಣಿಸ್ಲಿ ಅಂತ. ಮತ್ತು ಅದಕ್ಕೂ ಬ್ಲ್ಯಾಕ್ ಕಲರ್ ಕೊಡ್ತೀನಿ. ಮತ್ತು ಇನ್ಸರ್ಟಿಗೆ ಹೋಗಿ ಮತ್ತೆ ಶೇಪ್ಸ್ಗೆ ಹೋಗಿ ರೆಕ್ಟ್ಯಾಂಗ್ಯುಲರ್ ಶೇಪ್ ತೊಗೊಂಡು ಈ ಥರ ಒಂದು ಕೊಡ್ತೀನಿ. ಸೊ ಈಗ ನಮಗೆ ಇಲ್ಲೊಂದು ಬಕೆಟ್ ಶೇಪ್ ಬೇಕು ನನಗೆ. ಇನ್ಸರ್ಟ್ಗೆ ಹೋಗಿ ಶೇಪ್ಸ್ಗೆ ಹೋಗಿ ಟ್ರಪೀಸಿಯಮ್ ಶೇಪ್ ತೊಗೊತೀನಿ. ನೋಡಿ ಇದು ನಮಗೆ ಸೇಮ್ ಬಕೆಟ್ ಶೇಪ್ ಥರ ಇರುತ್ತೆ, ಟ್ರಪೀಸಿಯಮ್ ಶೇಪು. ಡ್ರಾಯಿಂಗ್ ಟೂಲ್ಸ್ಗೆ ಹೋಗಿ ರೆಡ್ ಕಲರ್ನ ಫಿಲ್ ಮಾಡ್ತೀನಿ. ಮತ್ತು ಇನ್ಸರ್ಟಿಗೆ ಹೋಗಿ ಶೇಪ್ಸ್ಗೆ ಹೋಗಿ ಇಲ್ಲಿ ವಾಟರ್ ಡ್ರಾಪ್ ಶೇಪ್ ಇರುತ್ತೆ ಅದನ್ನ ಹಾಕಿ ಫ್ರೆಂಡ್ಸ್. ಈ ಥರ ಹಾಕ್ತೀನಿ, ವಾಟರ್ ಡ್ರಾಪ್ ಶೇಪ್ನ ಹಾಕ್ಕೊತೀನಿ. ಈಗ ಇದಕ್ಕೆ ಡ್ರಾಯಿಂಗ್ ಟೂಲ್ಸ್ಗೆ ಹೋಗಿ ಶೇಪ್ ಫಿಲ್ಗೆ ಹೋಗಿ ಗ್ರೇಡಿಯಂಟ್ ಕಲರ್ಸ್ ಅಂತ ಕೊಟ್ಟು ನೋಡಿ ಸೇಮ್ ವಾಟರ್ ಡ್ರಾಪ್ ಥರನೇ ಕಾಣಿಸ್ಬೇಕು. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಇದೇ ಥರ ಕಂಟ್ರೋಲ್ ಸಿ ಕಂಟ್ರೋಲ್ ವಿ 3 ಸಲ ಕೊಡ್ತೀನಿ. ನಾನು 3 ವಾಟರ್ ಡ್ರಾಪ್ ಸಾಕು. ಈ ಥರ ಅರೇಂಜ್ ಮಾಡ್ಕೊತೀನಿ. ಈಗ ಒಂದೊಂದಕ್ಕೂ ಎಫೆಕ್ಟ್ ಕೊಡ್ತೀನಿ. ಆ್ಯನಿಮೇಷನ್ಗೆ ಹೋಗಿ ಆ್ಯಡ್ ಆ್ಯನಿಮೇಷನ್ ಕೊಟ್ಟು ಮೋಷನ್ ಪಾತ್ ಕೊಟ್ಟು ಇದರಲ್ಲಿ ಡೌನ್ ಅಂತ ಕೊಡ್ತೀನಿ. ಡೌನ್ ಅಂತ ಇಲ್ಲಿದೆ, ಸೊ ಓಕೆ ಅಂತ ಕೊಡ್ತೀನಿ. ಇಲ್ಲಿರೋ ಪಾತ್ನ ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ನಂಗೆ ಎಲ್ಲಿಂದ ಎಲ್ಲಿಗೆ ಬೇಕು, ನಂಗೆ ನೆಲ್ಲಿಯಿಂದ ಬಕೆಟ್ ಒಳಗಡೆ ಬೇಕು ಅಂತ. ಮತ್ತು ನನಗೆ ಈ ಫಸ್ಟು ಡ್ರಾಪ್ ಬಿದ್ದಿದ ತಕ್ಷಣ ಏನಾಗಬೇಕು ಅದು ಬ್ಯಾಕ್ವರ್ಡ್ ಸೆಂಡ್ ಮಾಡ್ತೀನಿ, ಯಾಕಂದರೆ ನನಗೆ ಬಕೆಟ್ ಒಳಗಡೆ ಅದು ಹೋಗಬೇಕು. ನೆಕ್ಸ್ಟ್ ಇದಕ್ಕೆ ಸೆಕೆಂಡ್ ಒನ್ನಿಗೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ಸ್ಗೆ ಹೋಗಿ ಆ್ಯಡ್ ಆ್ಯನಿಮೇಷನ್ ಕೊಟ್ಟು ಮೋರ್ ಮೋಷನ್ ಪಾತ್ ಕೊಟ್ಟು ಡೌನ್ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟು ನೋಡಿ ನನಗೆ ಇದು ಅಷ್ಟೇ ನನಗೆ ಬ್ಯಾಕ್ವರ್ಡ್ ಹೋಗ್ಬೇಕು. ನನಗೆ ಇದನ್ನು ಕ್ಲಿಕ್ ಕೊಟ್ಟು ಡ್ರಾಯಿಂಗ್ ಟೂಲ್ಸ್ಗೆ ಹೋಗಿ ಸೆಂಡ್ ಬ್ಯಾಕ್ವರ್ಡ್ ಕೊಡ್ತೀನಿ. ಮತ್ತು ಇದನ್ನು ನಾನು ಇದ್ರ ಮೇಲೆ ಕೂರಿಸ್ತೀನಿ. ಇದ್ರ ಆ್ಯನಿಮೇಷನ್ಗೆ ಹೋಗಿ ಮತ್ತು ಆ್ಯಡ್ ಆ್ಯನಿಮೇಷನ್ ಕೊಟ್ಟು ಮೋಷನ್ ಪಾತ್ ಕೊಟ್ಟು ಡೌನ್ ಅಂತ ಕೊಡ್ತೀನಿ. ಓಕೆ, ಆ್ಯನಿಮೇಷನ್ ಪೇನ್ ಮೇಲೆ ಕ್ಲಿಕ್ ಕೊಟ್ಟು ಥರ್ಡ್ ಒನ್ ನನಗೆ ಸೆಕೆಂಡ್ ಒನ್ನಲ್ಲಿ ನೋಡಿ ಈ ಲೈನ್ನ ಸೆಕೆಂಡ್ ಒನ್ನಲ್ಲಿ ಲೈನ್ನ ಈ ಥರ ಕೆಳಗಡೆ ಎಳಿತೀನಿ. ಈ ಗ್ರೀನ್ ಕಲರ್ ನನಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅದಕ್ಕೆ. ಮತ್ತು ಇದಕ್ಕೂ ಅಷ್ಟೇ, ಥರ್ಡ್ ಒನ್ನಿಗೂ ಅಷ್ಟೇ ಆ್ಯಡ್ ಆ್ಯನಿಮೇಷನ್ ಕೊಟ್ಟು ಮೋರ್ ಮೋಷನ್ ಪಾತ್ ಕೊಟ್ಟು ಡೌನ್ ಅಂತ ಕೊಟ್ಟು ಓಕೆ ಅಂತ ಕೊಡ್ತೀನಿ. ಇದನ್ನು ನಾನು ಇದ್ರ ಮೇಲೆ ಕೂರಿಸ್ತೀನಿ. ಮತ್ತು ಇದನ್ನು ಅಷ್ಟೇ ನಾನು ಸೆಂಡ್ ಬ್ಯಾಕ್ವರ್ಡ್ ಮಾಡ್ತೀನಿ. ಇದನ್ನು ಅಷ್ಟೇ ನಾನು ಈ ಥರ ಫುಲ್ ಕೊಡ್ತೀನಿ ಇಲ್ಲಿಂದ ಕೊಟ್ಟು. ನೆಕ್ಸ್ಟ್ ಈಗ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಬಲ್ ಕ್ಲಿಕ್ ಮಾಡಿ ಟೈಮಿಂಗ್ಸ್ ಕೊಟ್ಟು ವಿತ್ ಪ್ರೀವಿಯಸ್ ಅಂತ ಕೊಡ್ತೀನಿ. ಹಾಗೆ ಇಲ್ಲಿ ಇದೆಲ್ಲ ಸೇಮ್ ಇರಲಿ. ಇಲ್ಲಿ ಅಂಟಿಲ್ ನೆಕ್ಸ್ಟ್ ಕ್ಲಿಕ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಮೇಲೆ ನಾನು ಕ್ಲಿಕ್ ಕೊಟ್ಟು ಟೈಮಿಂಗ್ಸ್ ಮೇಲೆ ಕ್ಲಿಕ್ ಕೊಟ್ಟು ಅಂಟಿಲ್ ನೆಕ್ಸ್ಟ್ ಕ್ಲಿಕ್ ಕೊಟ್ಟು ಡಿಲೇ ಅಂತ ಇದೆ, ಇಲ್ಲಿ 0.5 ಸೆಕೆಂಡ್ಸ್ ಕೊಡ್ತೀನಿ. ನೆಕ್ಸ್ಟು ಥರ್ಡ್ ಒನ್ ಮೇಲೆ ಕ್ಲಿಕ್ ಕೊಟ್ಟು ಟೈಮಿಂಗ್ಸ್ ಮೇಲೆ ಕ್ಲಿಕ್ ಕೊಟ್ಟು ವಿತ್ ಪ್ರೀವಿಯಸ್ ಅಂತ ಕೊಟ್ಟು ಇಲ್ಲಿ ರಿಪೀಟ್ ಅಂಟಿಲ್ ನೆಕ್ಸ್ಟ್ ಕ್ಲಿಕ್ ಅಂತ ಕೊಟ್ಟು ಡಿಲೇ 1 ಸೆಕೆಂಡ್ ಅಂತ ಕೊಡ್ತೀನಿ. ಇಲ್ಲಿ ವಿತ್ ಪ್ರೀವಿಯಸ್ ಅಂತ ಕೊಡಬೇಕಿತ್ತು. ಓಕೆ, ಇವಾಗ ನೋಡಿ ಯಾವ ಥರ ಬರುತ್ತೆ.
ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.